ಸೂರ್ಯ ಸೂರ್ಯ ನನಗೆ ಬೇಕು ಸೂರ್ಯ. ಏನಂದಿ? ನನಗೆ ನಾನು ಬೀರ್ ಬಾಟ್ಲಿ ತುಂಬ ಹೋಗು. ಏನಂದಿ? ಯಾರು ಗೊತ್ತೈತೆ ನಿಮ್ಗೆ? ಸಾರಿ ನಿನ್ನ ಕೆಲಸ ಹೋಗತೈತಿ. ತಡಿ ಎಲ್ಲ ನಿಮ್ಮ ಮ್ಯಾನೇಜರ್ ಕರಿಯೋ ನೀ. ಹೋಗು ಕರಿಯೋ ಹೋಗಿ ಮ್ಯಾನೇಜರಿಗೆ. ಫೋನ್ ಇತ್ತು ಆಮೇಲೆ ನೋಡು. ಸಣ್ಣ ಬಿಟ್ಟು ಹೋಗೋಣ ಬೇರೆ ಸಾಕಾಗಿತ್ತು ಕೆಲಸ ಕೊಂಡೆ ಗೊತ್ತಾಗಿತ್ತು ಹೇ ನಾ ಏನು ಯೋಚನೆ ಮಾಡತ್ತಿ? ಹೋಗ ತುಂಬ ಹೋಗ. ತಾಸಾದ್ರೂ ಯಾಕೆ ಬರಲ್ಲ? ಎಲ್ಲೋ ಸತ್ತ ಕಲಿಸ್ತೀನಿ ಬಡಿ ಹಾಕು. ಮ್ಯಾನೇಜರ್ 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 ಕೇಳಿಸತ್ತೀಯೋ ಮ್ಯಾನೇಜರ್? ಮ್ಯಾನೇಜರ್ ವೇರ್ ಆರ್ ಯು ಕಮ್? ಮ್ಯಾನೇಜರ್ ಇವ್ರೇನು ಹೋಟೆಲ್ ಬಂದ್ ಮಾಡ್ಕೊಂಡು ಹೋದ್ರು? ಡೋರ್ ಎಲ್ಲ ಕ್ಲೋಸ್ ಅದಾವ. ಹೇ ಎನಿವನ್ ದೇರ್? ಪ್ಲೀಸ್ ಹೆಲ್ಪ್ ಮೀ. ಯಾರು ಎಲ್ಲದಿರಿ? ನಾನು ಬೀರ್ ಬಾಟ್ಲಿ ತರ್ತೀನಿ ಅಂತ ಕೊಂಡಿ ಹಾಕೊಂಡು ಹೋದ. ನಾ ಯಾರ ಮಗಳತ್ತೀನಿ ಗೊತ್ತಿಲ್ಲ. ಎಲ್ಲೋದ್ರಿ? ಪ್ಲೀಸ್ ಹೆಲ್ಪ್ ಮೀ. ಯಾರು ಅದೀರಾ? ಪ್ಲೀಸ್ ಹೆಲ್ಪ್ ಮೀ ಪ್ಲೀಸ್. ಯಾರೂ ಇಲ್ಲ ಅನ್ನಿಸ್ತೈತಿ. ಎಲ್ಲರೂ ನನ್ನ ಬಿಟ್ಟೇ ಹೋಗ್ತಾರ. ನಾ ಏನು ಮಾಡಿನಂತ ಪಾಪ ಕೆಟ್ಟಕ್ಕಿದ್ದೀನಿ. ಎಲ್ಲರೂ ನನ್ನ ಬಿಟ್ಟೇ ಹೋಗ್ತಾರ. ನನ್ನ ಸೂರ್ಯ ಬಿಟ್ಟೋದ, ಈ ಹೋಟೆಲ್ದವರೇ ಬಿಟ್ಟೋದ್ರು. ನಾ ಏನು ಮಾಡಲಿ ಈಗ? ಫೋನ್ ಹಚ್ಚಬೇಕು. ಫೋನ್ ಹಚ್ಚಿ ಯಾರಿಗೆ ಹಚ್ಚಲಿ? ಹೆಂಗವರ ಆಗ್ತೈತಿ. ಪ್ಲೀಸ್ ಹೆಲ್ಪ್ ಮೀ. ಯಾರೇ ಇದ್ರ ಬಾಗ್ಲ ತೆಗೀರಿ ಪ್ಲೀಸ್. ಹೆಲ್ಪ್ ಮೀ. ಹೌದು, ನಾ ಎಲ್ಲದೀನಿ? ಯಾವ ಹೋಟೆಲ್ದಾಗ ಅದೀನಿ? ಏನು ನೆನಪೇ ಬರವಲ್ತು. ಯಾರ ಬರ್ರಿ? ಆ ಸರ್ವೆಂಟ್ಗೆ ನಾಳೆ ಐತಿ. ನಾಳೆ ನೀವು ಬಿಡುತ್ತಿಲ್ಲ. ಅವನ್ನ ಈ ಭೂಮಿ ಮೇಲೆ ಇರಕ್ಕೆ ಕೊಡಲ್ಲ. ನಾನೇ ಮರ್ಡರ್ ಮಾಡ್ತೀನಿ. ಆಯ್ತಾ ಅಂದೆ. ನಿದ್ದೆ ಬರತ್ತ. ಯಾರೋ ಇದ್ರೆ ಹೆಲ್ಪ್ ಮಾಡಿ ಪ್ಲೀಸ್. ಹೆಲ್ಪ್ ಮಾಡಿ. ರಮ್ಯಾ ಎಲ್ಲೋ ಟೈಮ್ 12 ಆಯ್ತು. ಈಗ ಗೊತ್ತೇ ಟೈಮ್ ಸೆನ್ಸ್ ಅನ್ನೋದೇ ಗೊತ್ತಿಲ್ಲ. ಆಫೀಸ್ನಾಗ ಸುಮ್ಮನೆ ವರ್ಕ್ ಮಾಡ್ತಾ ತಂಡ ಆಫೀಸ್ ಐತಿ. ಏನು ಬೇರೆ ಆಫೀಸ್ ಹಿಂಗೆ ಕೆಲಸ ಮಾಡ್ದು. ಎಲ್ಲಿ ಹೋಗ್ಯಾಳ? ಮ್ಯಾನೇಜರಿಗೆ ಮೆಸೇಜ್ ಮಾಡಿದ್ರೆ ಮೇಡಮ್ ಸಾಯಂಕಾಲನೇ ಹೋಗ್ಯಾರ ಅಂತ ಅನ್ನೋದಾಳ. ಎಲ್ಲಿ ಹೋಗ್ಲಿಕ್ಕಿ? ಮೊದಲೇ ನಮ್ಮ ದುಶ್ಮನ್ಗಳು ಕಾಮಿದ್ದಾರೆ. ಇವ್ರದ್ದು ಬೇಕಿ ಮಗಳು. ಆ ಪಡ್ಕೋಬೇಕಂತ ನಾ ಇದ್ರೆ ಹುಡುಗಿ ಗೊತ್ತೇ ಅರ್ಥನೇ ಆಗಲ್ಲ. ನಾ ಚೈಲ್ಡ್ ಥರನೇ ಆಡ್ತಾ. ಯಾವಾಗ ಬುದ್ಧಿ ಬರ್ತೈತೆ ಅಂತೀವಿ ಇದು. ಸರ್ ಈಗ ಬಂದಿಪ್ಪ. ಎಲ್ಲದಾಳ ಮೇಡಮ್? ರಮ್ಯಾ ಎಲ್ಲದ? ಆಫೀಸ್ನಾಗಿಲ್ಲ? ಇಲ್ಲಿ ಸರ್ ಅವರು ಸಾಯಂಕಾಲನೇ ಹೋದ್ರು. ನಾ ಮನೆಗೆ ಹೋಗಿರ್ಬೇಕು ಅನ್ಕೊಂಡೆ. ನಂಗೆ ಗೊತ್ತಿಲ್ಲ, ಆಫೀಸ್ನಾಗ ಇಲ್ಲ ಅವರು. ಸಾಯಂಕಾಲ ಅಂತೀಯ? ನೋಡಿ 12 ಆಗೈತಿ. ಎಲ್ಲಿ ಹೋದ್ರು ಗೊತ್ತಾಗಲ್ಲ ನಿಂಗೆ? ಏನು ಮಾಡ್ತಿ ಕತ್ಕೈತಿ ನೀನು ಆಫೀಸ್ನಾಗ? ಇಲ್ಲ ಸರ್, ನಾ ಹೆಂಗೆ ಕೇಳಿರಿ ಅವ್ರಿಗೆ ಮೇಡಮ್ ಎಲ್ಲ ಅಂತೀರಿ ಏನು ಮಾಡ್ತೀರಿ ಅಂತ ಕೇಳಿತಂದ್ರೆ ಏನಾಯ್ತು? ಯಾಕೆ ಹಿಂದೊಬ್ಬ ಬಾಡಿ ಗಾಡಿ ಇಡೋನಿಲ್ಲ ನಿಂಗೆ? ಸರ್ ಇಟ್ಟೈತ್ರಿ ಮೇಡಮ್ ಅನ್ಕೋ ಬಿಟ್ಟು ಹೋಗ್ಯಾಡ್ರಿ. ತಾನೇ ಕಾರ್ ಹೊಡ್ಕೊಂಡು ಹೋಗ್ಯಾಡ್ರಿ. ಏನು ಮಾಡುತ್ರಿ? ಎಲ್ಲರೂ ಹೊಟ್ಟಿಗೆ ಮಣ್ಣು ತಿನ್ರಿ ನೀವು. ಇರೋದು ಒಂದೇ ಮಗಳದಾಳ. ಮೊದಲ ದುಶ್ಮನ್ಗಳು ಏನಂತಾರೆ ಗೊತ್ತಿಲ್ಲ ನಿಮ್ಗೆ? ಏನು ಮಾಡ್ಬೇಕೀಗ? ನಾವು ಐದು ಸಿಕ್ಕರೆ ಕೆಲ್ಸಕ್ಕೆ ಬರ್ತೀರ ಕಡೆ. ನನ್ನ ಮಗಳಿಗೆ ಏನು ಆಗ್ಬೇಕು? ಒಬ್ಬೊಬ್ಬರಿಗೆ ಹಿಂಗೆ ಮಾಡ್ತೀನಿ. ಆಮೆಲ್ಲ ತಿರ್ಗಟ್ರೆ ಹೆಂಗೆ ಗೊತ್ತೇ ನಿಮ್ಗೆ? ಸರ್ ನಾವು ಏನು ಮಾಡುತ್ರಿ ಸರ್? ಮೇಡಮ್ ಮತ್ತೆ ಮಾತು ಕೇಳಲ್ಲ. ಏನು ಮಾಡ್ಬೇಕು ಹೇಳ್ರಿ? ಮತ್ತು ನಿಮ್ಗೊಂದು ವಿಚಾರ ಹೇಳಬೇಕು. ಮತ್ತು ನೀವು ಅದನ್ನು ಹೆಂಗೆ ತಗೋತಿರತ್ತೆ ನಂಗೆ ಹೆಂಗೆ ಹೇಳೋದು ಗೊತ್ತಾಗವಲ್ತು. ಏನು ಹೇಳು? ಮೇಡಮ್ ಒಂದು ಹುಡುಗನ ಹಿಂಗೆ ಬಿದ್ದಾರ್ರಿ. ನಾನು ನಿಮ್ಗೊಂದು ಹುಡುಗಿಗೆ ಇಷ್ಟಪಡತ್ತಾರ್ರಿ. ಏನು ಹೇಳಕತ್ತಿ? ನನ್ನ ಮಗಳ ಬಗ್ಗೆ ಇಂಥವೆಲ್ಲ ಮಾತಾಡತ್ತಿ? ಯಾಕೆ ಹೆಂಗೈತಿ ಮೈಗಿ? ಇಲ್ರಿ ಸರ್, ನಾ ಕರೆ ಹೇಳಾಕತ್ತೀನಿ ರೀ. ನಾನು ಅಬ್ಸರ್ವ್ ಮಾಡಾಕತ್ತೀನಿ ರೀ ಮೇಡಮ್ಗೆ. ನೀವು ಹೇಳ್ದಾಗಿಂದ ಅಬ್ಸರ್ವೇ ಮಾಡ್ತೀನಿ ರೀ. ಅವ್ರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಎಲ್ಲನೂ ನಾವು ಅವ್ರ ಬಾಡಿ ಗಾರ್ಡ್ ತೊಳಿತಂದ್ರು ನಾವು ಅವ್ರಿಂದ ಸಪ್ರೇಟ್ ಏಜೆಂಟಾಗಿ ಇಟ್ಟೀನಿ ರೀ. ಒಬ್ಬನಿಗೆ ಎಲ್ಲ ಹೇಳಿದ ಪ್ರಕಾರ ನಾನು ನಿಮ್ಗೆ ಹೇಳತ್ತೀನಿ ರೀ. ನೀವು ನಂಬುದಾದ್ರೆ ಹೇಳ್ತೀನಿ ರೀ, ಇಲ್ಲಾಂದ್ರೆ ಇರಲಿ. ಹೇಳಿ ಏನು ಮಾಡ್ತೀವಿ? ಹೇಳಿ ಸಾಯಿ. ದಿನ ಬಿಟ್ಟು ಇವತ್ತು ಹೇಳಕ್ಕೆ ಬಂದಾನೆ. ಇಲ್ಲ ಸರ್, ಇದು ಆಕಿ ಭಾಳ ದಿನ ಅಲ್ಲ. ಒಂದು ವಾರ ಆಯ್ತು ಅಷ್ಟೇ. ಭಾಳ ದಿನ ಅಲ್ಲ? ಒಂದು ವಾರ ಅಂದ್ರೆ ಏನು ಕಡಿಮೆ? ದಿನ ಹೇಳ್ಬಿಟ್ಟು ಈಗ ಬಂದು ಹೇಳಕತ್ತಿ ನಾವು ಐದು. ಇಲ್ಲ ಸರ್, ನಮ್ಮ ಕಂಪ್ನಿ ಒಳಗೆ ಇಂಟರ್ವ್ಯೂ ಇತ್ತಲ್ಲ, ಅಲ್ಲೊಂದು ಹುಡುಗ ಇದ್ದ. ಇಂಟರ್ವ್ಯೂದಾಗ ಪಾಸ್ ಆಗಿದ್ದ. ಹುಡುಗನ ಮೇಡಮ್ ಇಷ್ಟಪಡತ್ತಾಳ್ರಿ.
ನಮ್ಮ ಕಂಪ್ನ್ಯಾಗ ಜುಜುಬಿ ಕೆಲಸ ಮಾಡೋದು ಇಷ್ಟಪಡ್ತಾರ. ಹಿಂಗೆ ಅನ್ಬೇಡ್ರಿ, ಭಾಳ ಇಂಟೆಲಿಜೆಂಟ್ ಅದಾನ್ರಿ. ನಮ್ಮ ಒಂದು 6 ಆಫರ್ ಕಂಪ್ನಿದು ಇದು ಕಟ್ಟಾಗತ್ತಿದ್ವಲ್ರಿ, ಕ್ಯಾನ್ಸಲ್ ಆಗತ್ತಿದ್ವಲ್ರಿ, ಅವನ್ನೆಲ್ಲ ಓಕೆ ಅನ್ಸಿತ್ತು ಅವನೇ ರೀ. ನಾನು ನಿಮ್ಗೆ ಹೇಳಿದ್ದೆಲ್ಲ ಸೂರ್ಯ, ಅರವಿ ಸೂರ್ಯ ಅಂತ ಅವನೇ ರೀ. ಓಹೋ ಅವ ಹ್ಞೂ ರೀ, ಅವನೇ ರೀ. ನನ್ನ ಮಗಳು ಚಾಯ್ಸ್ ಇಟ್ಟು ಖರಾಬ್ ಐತೆ ಅನ್ಕೊಂಡಿದ್ದಿಲ್ಲ. ಕರೆಕ್ಟ್ ಐತೆ ನಿನ್ನ ಚಾಯ್ಸ್. ನನ್ನ ಮಗಳಿಗೂ ಯಾರು ನನ್ನ ಮಗಳೇ ನನ್ನ ಸರ್ವಸ್ವ. ಇಷ್ಟೆಲ್ಲ ಆಸ್ತಿ ನನ್ನ ಹಳೆಯನೇ ಜವಾಬ್ದಾರಿ. ಅವನು ಶಾನೆ ಇದಾನಂದ್ರೆ ನಂಗೆ ಖುಷಿ ಆಗ್ಲಾಗ್ತೈತೆ. ಖುಷಿನೇ ಆಗಕತ್ತೈತಿ. ಎಲ್ಲದ ಅವನಿಗೆ ಭೇಟಿ ಮಾಡಿಸ್ತೀನಿ, ಮಾಡಿಸ್ಲೇ ಇಲ್ಲ ನನಗೆ. ಇಲ್ಲ ಸರ್, ಅವ ಮೇಡಮ್ಗೆ ಇಷ್ಟಪಡಲ್ಲಂತ್ರಿ. ನನ್ನ ಮಗಳಿಗೆ ಅವ ರಿಜೆಕ್ಟ್ ಮಾಡತ್ತಾನೆ. ಅವ ಏನು ಯಾವ ಶ್ರೀಮಂತ ಮಗ ಅದಾನೆ. ಇರಲಿ ಸರ್, ಅವ್ನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಐತ್ರಿ. ಆಫ್ ಮಿಡಲ್ ಕ್ಲಾಸ್ ಇದನ್ನು ಇಡ್ಸೋಕೈತಿ ನನ್ನ ಮಗಳಿಗೆ ರಿಜೆಕ್ಟ್ ಮಾಡಂಗ. ಯಾರವ ನನಗೆ ತೋರಿಸ್ತೀನಿ ಅಲ್ಲ. ಇರಲಿ ಸರ್, ಅವ ರಿಸೈನ್ ಮಾಡಿ ಕೆಲಸ ಬಿಟ್ಟು ಹೋದ. ಸಾಕು ಓದಾಯ್ತು ಲಗುನೇ. ಹ್ಞೂ ರೀ ಸರ್, ಮೇಡಮ್ ಜೊತೆನೇ ಜಗಳ ಆಗೈತೇನು ಗೊತ್ತಿಲ್ಲ, ಅವರಿಬ್ರು ಎಲ್ಲಿ ಹೋಗಿದ್ರು ಗೊತ್ತಿಲ್ಲ ನನಗೆ. ಒಟ್ಟು ಏನಾಗೈತೆ, ನಾವು ಆಗಲೇ ಬಂದಿದ್ದ ಒಂದು 2 ದಿವಸದಿಂದ 5 o'clock ಬಂದು ರಿಸೈನ್ ಕೊಟ್ಟು ಹೋಗ್ಬಿಟ್ಟ. ನಾ ಏನು ಎಂತ ಕಾರಣ ಕೇಳಿದ್ರು ಏನೂ ಹೇಳಿಲ್ಲ, ನನ್ನ ಮುಖಕ್ಕರೆ ನೋಡಲಿಲ್ಲ, ಬರೋದು ಲೆಟ್ರ್ ಕೊಟ್ಟು ಹೋಗ್ಬಿಟ್ಟ. ಒಬ್ಬು ಬಿಟ್ಟ ಕೇಳೋಕ್ಲ ನೀನು ನನ್ನ ಮಗಳೆಲ್ಲದ ಅಂತೇಳಿ. ಇಲ್ಲ ಸರ್, ಅವ ಚಂದಾಗಿ ಮಾತಾಡಲೂ ಇಲ್ಲ, ಹಂಗೆ ಹೋಗ್ಬಿಟ್ಟ. ಒಂದು ಫೋಟೋ ಐತೆ ನಿಮ್ಮ ಕಡೆ. ಇಲ್ಲ ಸರ್. ಈಗ ಎಂತಿರ್ತೀರೋ ನೀವೆಲ್ಲ ಫೆಬ್ರವರಿ ಆಗ್ತೈತಿ. ಗೋಲಿ ಫಸ್ಟ್ ನನ್ನ ಮಗಳು ಹುಡ್ಕೊಂಡು ಹೋಗ್ಬೇಕು ಕಡೆ. ಆಯಿತು ಸರ್, ಹೋಗ್ತೀವಿ. ಚಿಂತೆ ಮಾಡಬೇಡಿ, ನಾವು ಹುಡ್ಕೊಂಬರ್ತೀನಿ ರೀ ಮೇಡಮ್ದು. ಮತ್ತಿಗೆ ಏನು ಕಮ್ಮಿ ಇಲ್ಲ, ಹೋಗಿ. ಎಲ್ಲ ಇವಾಗ ಯಾರು ಇರಬೇಕು ಈ ಗುಲಾಬಿ ರಿಚ್ ಅಂದರೆ ನಾನೇ. ನನ್ನ ಮಗಳು ರಿಜೆಕ್ಟ್ ಮಾಡೋ ಇಂಥವೇ ಇರಬೇಕು. ಯಾರು ನಾನು ನೋಡಬೇಕು. ನಿನ್ನ ಸ್ವಾಭಿಮಾನ ನಾನು ಹೆಚ್ಚಲೇಬೇಕು ಅಂದರು. ನನ್ನ ಮಗಳು ರಿಜೆಕ್ಟ್ ಮಾಡೋಣಂದ್ರೆ ನೀನು ಯಾರು ಇಷ್ಟಪಡಬಾರ್ದು, ಯಾವ ಹುಡುಗಿನೂ ಇಷ್ಟಪಡಬಾರ್ದು. ಹಂಗೆ ಮಾಡ್ತೀನಿ ನಿನಗೆ. ಎಟ್ಟರ ಚಂದ ಇರ್ಬೇಕು ನಾನು ನೋಡ್ತೀನಿ. ನನ್ನ ಮಗಳು ಇಷ್ಟಪಟ್ಟ ಅಂದ್ರೆ ನಾ ಬಿಡಲ್ಲ ನೀನು. ಅಲ್ಲ ವಿಜಯ್, ಇವರು ಶಾಪಿಂಗ್ ಕೊಡೋ ಏನು ಅಲ್ಲಿ ಇವರೇ ತಯಾರು ಮಾಡಕ್ಕೆ ಹೋಗ್ಯಾವ, ಇನ್ನೂ ಬರಕ್ಕೆ ತಯಾರಿಲ್ಲಲ್ಲ ಇವರು. ಹೆಣ್ಮಕ್ಳು ಶಾಪಿಂಗ್ ಅಂದ್ರೆ ಹಂಗೆ ರೀ. ಬಿಟ್ಟರೆ ಅವ್ರದ್ದು ಲಗು ಶಾಪಿಂಗ್ ಮುಗಿದೋಯ್ತು. ಪ್ರಳೆ ಆಕೈತಿ. ನಾ ಅದಕ್ಕೆ ಯಾಕೆ ಬೇಡ ಅಂದೆ ನಿಮಗೆ. ಅಂತ ಮಕ್ಕಳು ನಾಟಕ ಮಾಡುತ್ತೆ. ಯಾಕಂದ್ರೆ ನಿಮ್ಗೆ ಇದಕ್ಕೆ ಅಂದೆ. ನಾವು ಹೋಗಿದ್ರೆ ಹಿಂಗೆ ಸಾಕು ಬಿಡ್ಬೇಕಿತ್ತು. ಸೊ ನಿಮಗೆ ಎಲ್ಲ ಮಕ್ಕಳು ಹೋಗ್ತಾರೆ. ಮತ್ತೆ ನಿಮಗೆ ಹೋಗಬೇಡ ಅಂದೆ. ಅದು ರೀ ಪಾಪ, ಕಾಲಿಗೆ ನಮ್ಮ ಕಾರ್ನಾಗ ಹೋಗ್ತೀವಿ. ನೀವು ನೋಡ್ರಿ ಹಿಂಗಂದ್ರಿ ಪಾಪ, ಬಸ್ಸಿಗೆ ಹೋದ್ರು ಹೆಂಗೋ ಮೊದಲ ನಾನು ಹೇಳ್ತೀವಿ. ಬಸ್ಸಿಗೆ ಎಲ್ಲ ರೆಡಿ ಇರಲಿ, ರೆಡಿ ಬೈಕೊಂಡಿರ್ಬೇಕು. ಯಾರಿಗೆ ಗೊತ್ತು ನನ್ನ ಹೆಸರು. ಅಲ್ಲಿ ಹೋಗಿದ್ರೆ ಇರಿ ಬಿಡ್ರಿ. ಅಲ್ಲಿ ಹೋಗಿ ಸಾಯ್ತೈತೆ. ನಮ್ಮ ಮ್ಯಾಚ್ ಸುಮ್ಮ ಕೊಂಡಿರಿ, ಮ್ಯಾರೇಜ್ ಮಾಡಿ ಸುಮ್ಮ ಚಾಟ್ ಹೋಗ್ಕೊಂಡ್ರಿ. ಅವ್ರಿಗೆ ಏನು ತ್ರಾಸ ಆಗೋದಿಲ್ಲ. ಅವ್ರಿಗೆ ಶಾಪಿಂಗ್ಗೆ ದೊಡ್ಡದಿರ್ತೈತಿ. ಅವ್ರಿಗೆ ಏನು ತ್ರಾಸ ಆಗೋದಿಲ್ಲ. ನೀವೆಲ್ಲ ಚಿಂತೆ ಮಾಡಬೇಡ್ರಿ. ಏನಪ್ಪ ಅಪ್ಲೈಸ್ ಭಾಳ ಇದ್ರೆ ರೀ. ಎಲ್ಲ ಬರ್ತಾ ತೋರಿ. ನೀವು ಚಿಂತೆ ಮಾಡ್ತೀರಿ. ನೀವು ಯಾವತ್ತೂ ಹೋಗಿಲ್ಲ ಅಂದ್ರೆ ಅವ್ರ ಜೊತೆ ಶಾಪಿಂಗ್. ಹೋಗಿನ್ರಿ, ಹಂಗೇನಿಲ್ಲ ರೀ. ಯಾಕ್ರಿ ಅಷ್ಟೇ ನೀವು ಶಾಪಿಂಗ್ ಹೋಗಿಲ್ಲ ಅಂತ ನಿಮಗೆ ಗೊತ್ತಿಲ್ಲ. ಅವ್ರು ಹೆಂಗೆ ಶಾಪಿಂಗ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಹೋಗ್ತೀನಿ ಹೋಗ್ತೀನಿ ನೀವು. ಕಮ್ಮಿ ರೀ, ನಾವು ಹೋಗಿದ್ದೆ, ಅವರೇ ಹೋಗಿದ್ರೆ. ಅಲ್ಲೇನ್ರಿ ಫಾರಿನ್ದಾಗ ನಾನು ಹೆಂಡತಿನ ಹೋಗಿಲ್ಲ, ಹೋಗಿ ತೊಗೊಂಬರ್ತಿದ್ಲು, ನಾನು ಹೋಗಿದ್ದಿಲ್ಲ ಇಷ್ಟೇ. ಫಾರಿನ್ದಾಗ ಅವ್ರು ಮಾಡೋ ಶಾಪಿಂಗ್ ಬೇರೆ, ಸೀರೆ ಶಾಪಿಂಗ್ ಬೇರೆ. ನೀವು ಸೀರೆ ಶಾಪಿಂಗ್ ಮಾಡಿದ್ರೆ ಮುಂಜಾನೆ ಸಂಜೆ ತಗೋದ್ರು ಆಗೋದಿಲ್ಲ. ಮತ್ತು ಒಂದು ಸೀರೆ ಹಿಡಿತತ್ರಿ, 2 ಸೀರೆ ಹಿಡಿದು ಎರಡರಾಗ ಯಾವ್ದು ಬೇಕಂತ ನೋಡೋದು. ಮತ್ತು ಊರೆಲ್ಲ ಅಂಗಡಿ ಸೀರೆ ಬಿಚ್ಚೋದು. ಮತ್ತು ಅವ್ರು 2 ಸೀರೆ ಹಿಡಿತಾರಲ್ರಿ, ಅದೇ ಒಂದು ಸೀರೆ ತೊಗೊಂಡ್ಬರ್ತಾರೆ ಅವರು. ಸುಮ್ಮನೆ ಊರೆಲ್ಲ ಅಂಗಡಿ ಸೀರೆ ಬಿಚ್ಚು ಕುಂದಿರ್ತಾರೆ. ಗೊತ್ತೈತೇನ್ರಿ ನಿಮ್ಗೆ. ಓ ಹಂಗೆ ಏನ್ರಿ. ಪಾಪ ಅಂಗಡಿ ಒಳಗೆ ಬಾಕೆಟ್ ಇತ್ತು ಬಿಡ್ರಿ. ಪಾಪ ತೆಗಿಬೇಕು ಮಾಡ್ತೀವಿ, ಹೌದು ಅಂತ ಹಣೆ ಬರ್ ನೋಡ್ರಿ. ಹ್ಞೂ ರೀ. ಪಾರ್ಟಿಗೆ ಅದೇ ಸೀರೆ ತೊಗೊದು, ಅದೇ ಸೀರೆ ಸುಮ್ಮ ತೊಗೊಂಡು ಬರಲ್ಲ ಇವ್ರು ಹೆಣ್ಮಕ್ಳು. ಎಲ್ಲ ಅಂಗಡಿ ಎಲ್ಲ ಕಿತ್ತಿಸ್ತಾರೆ. ಕಿತ್ತಿಸ್ ಮಾತ್ರ ಒಂದು ತೊಗೊಂಡ್ಬರ್ತಾರೆ. ಏನು ಹಚ್ಚಿರಿ ಇವ್ರದ್ದು ನೋಡಿ ಸಾಕಾಗಿರಿ ನನಗೆ. ಹೋಗ್ತಿಲ್ರಿ ನಾನು. ಗೊತ್ತೇನ್ರಿ ನಿಮ್ಗೆ. ಓ ಹಿಂಗೆಲ್ಲ ನನಗೆ ಗೊತ್ತಿಲ್ಲ. ತಿಳ್ಕೊಬೇಕ್ರಿ. ಹೆಂಗೆ ರೀ ಇದ್ರೆ ನೀವು. ಈಗ ತಿಳ್ಕೊಂಡೇ ಬಿಡ್ರಿ. ನೀವು ನಾ ತಿಳ್ಕೊಂಡು ಭಾಳ ಬಿಡ್ರಿ. ಹಿಂಗಾದ್ರೆ ನೋಡಕತ್ತೆ. ಏನಪ್ಪ ನಿಮಗೆ ನಾವು ಕಂಡಿಲ್ರಿ ಅಂತಂದ್ರೆ ಜಗತ್ತಿಯಲ್ಲಿ ಬರೀ ಕೆಲಸದಾಗಿ ಯಾರು ಹೋಗ್ಬಿಡ್ತೀರಿ ನಮ್ಮ ಜೀವನ. ಇದು ಕರೀತ್ರಿ ಹೊಸ ಗಳಿಸೋದೈತಿ ನಾ ಬಿಟ್ಟೆ ನಿಮ್ದು. ನೀವು ಇಂಥವೆಲ್ಲ ಎಲ್ಲಿ ನೋಡಿರಿ. ಸರಿ ನೋಡ್ರಿ. ಅಪ್ಪ ಮಾವ ಇಲ್ಲಿ ಕೂತೀರಿ ನೀವು? ಐ ಮಗಳ ಬಂದಿರಿ ಲಕ್ಷ್ಮಿ ಬಂದು ಶಾಪಿಂಗ್ ಮುಗಿಸ್ಕೊಂಡು ಇಟ್ಲೋ ಬಂದ್ರಿ. ಹ್ಞೂ ಅಪ್ಪ, ಮನೆ ತುಂಬ ಹುಡುಕಿದೆ, ನೀವೇನು ಎಲ್ಲಿ ಕಾಣಲಿಲ್ಲ. ಫೋನ್ ನೋಡಿದ್ರೆ ಅಲ್ಲಿ ಬಿಟ್ಟು ಬಂದಿರಿ. ಅದಕ್ಕೆ ಅಮ್ಮ ನೀ ಅಲ್ಲಿ ಚಾ ಅಂಗಡಿ ಕಡೆ ಎಲ್ಲರೂ ಅದಿರೇನು ಅಂತೇಳಿ ಕಳಿಸಿದ್ಲು. ಅದೇ ಕರೆಯಕ್ಕೆ ಬಂದೆ ನೋಡ್ರಿ. ಅಮ್ಮ ಎಲ್ಲ ಗೊತ್ತದ ನಾವು ಎಲ್ಲಿ ಇರ್ತೀವತ್ತೆ. ಹ್ಞೂ ಮತ್ತು ಆಕೆ ಅವ್ವ ನೀನು ಹೇಳ್ತಿದ್ದಾಳೆ, ನಿಮ್ಗೆಲ್ಲ ಗೊತ್ತಿರ್ತೈತೆ ಆಕಿ. ಹಾಂ ಮತ್ತೆ ಲಕ್ಷ್ಮಿ ಶಾಪಿಂಗ್ ಹೆಂಗಾಯ್ತು ನಿಮ್ದು? ಬರೀ ಮಸ್ತ್ ಆಯ್ತು ರೀ. ನಿಮ್ಮ ಮನ್ಯಾಗ ಒಂದು ಸರ್ಪ್ರೈಸ್ ಐತೆ ಬರ್ರಿ ಮಾವರಿ. ಸರ್ಪ್ರೈಸ್ ಏನು? ಮತ್ತೆ ಸಿಹಿ ತೊಗೊಂಬಂದಾಡ್ರಿ. ಯಾಗೇನೇ ಸರ್ಪ್ರೈಸ್ ಇಲ್ಲ, ಹೋಗಿ ತರ್ತಾಳೆ ಅದನ್ನ ಅಂಗಡಿ ಏನಂತ ರೂಮ್ನಾಗ ಇರ್ತಾಳೆ. ಇವತ್ತು ತೊಗೊಂಡಿದ್ದ ನೋಡಿ ಇಲ್ಲ. ಇವತ್ತು ನೋಡುವಂತೆ ಬರ್ರಿ, ಉಟ್ಕೊಂಡು ಬಂದಾಡ್ರಿ ಅಲ್ಲ ಅತ್ತಿ. ಸರ್ಪ್ರೈಸ್ ಐತೆ ನಿಮಗೆ. ವಾಟ್ ನಿಮಗೆ ಸಿರಿಕೊಂಡಾಳ? ನಾವು ನಾನು ನೋಡೇ ಇಲ್ಲ. ಅವಾಗ ಹೊಸ ಮದುವೆ ನೋಡಿ ತಟ್ಟೆ ಕೈ, ಆಮೇಲೆ ನೋಡಿ ಇಲ್ಲಿ ಒಂದು 15 ವರ್ಷ ಆಯ್ತು. ತೊಗೊಂಡಾಳ? ಹ್ಞೂ ರೀ ಮಾವರಿ, ನಾನು ನೋಡಿ ಗಾಬ್ರಾಗಿನಿ. ಬರ್ರಿ ನೀವು ನೋಡಂತ. ಸರ್ಪ್ರೈಸ್ ಐತ್ರಿ ನಿಮ್ಗೊಂದು. ಬರ್ರಿ ಬರ್ರಿ. ನಡ್ರಿ ಇದ್ರೆ ಹೋಗೋಣ. ಸರ್ಪ್ರೈಸ್ ಆಯ್ತು, ನಡ್ರಿ ಹೋಗೋಣಂತ. ಬಾಪ ಬರ್ರಿ ಮಾವರಿ. ಹ್ಞೂ ನಡಿವಾ ನಡಿ. ಹಾಂ ನಮ್ಮ ಬೀಗ ಸೀರೆ ಬಂದಾಳೆ. ಅವ್ವಾ ಭಾರಿ ಕಾಣ್ತಿಲ್ವ ಮೊದಲ ಇಂಥ ಡ್ರೆಸ್ನಾಗೆ ಹೀರೋಯಿನ್ ಕಾಣ್ತಾವ. ಸೀರೆ ಒಳಗೆ ಇನ್ನೂ ಹೀರೋಯಿನ್ ಕಾಣ್ತಿರ್ಬೇಕೆ. ನೋಡಕ್ಕನ್ನ ಸಾಲದು. ಏನು ಮಸ್ತ್ ಐತಿ ಇವತ್ತೆ. ಇವ್ರಿಗೇನು ಸರ್ಪ್ರೈಸ್, ನಂಗೆ ದೊಡ್ಡ ಸರ್ಪ್ರೈಸ್ ಆಯಿತು. ಸರ್ಪ್ರೈಸ್ ಖುಷಿ ಖುಷಿ ಆಯಿತು. ನಡಿ ನನ್ನ ಹೀರೋಯಿನ್ ಹೋಗಿ ಹಿಂಗೆ ಕಾಣ್ತಾವೆ ಸೀರೆ ಒಳಗೆ. ಸೀರೆಯಲ್ಲಿ ಹೆಣ್ಣು ಗೊಂಬೆ, ಆ ಗೊಂಬೆ ಅಂತೆ ಹೆಣ್ಣಿಗೆ ಸೀರೆ ಯಾಕೆ ಅಂದ, ಆ ಅಂದ ಚಂದ, ಅವಳ ಅಂದ ಅಡಗಿರೋ ಒಳಗೆ ಅಡಗಿರೋದಿಂದ. ಹೋ ನಡಿ ಹೋಗೋಣ. ಮೊದಲು ನಾನೇ ಹೋಗೋಣ. ನಮ್ಮ ಬೀಗರ್ಕಿಂತ ಮೊದಲು ನಾನೇ ನೋಡ್ಬೇಕು. ನಡಿ ಉಯ್ಯ ಏ ಹೋ